ಮಡಿಕೇರಿ ನಗರದ ನಾಟಿ ಸ್ಟೈಲ್ ಹೋಟೆಲ್ ಒಂದಕ್ಕೆ ಶುಕ್ರವಾರ ಅಪರೂಪದ ಅತಿಥಿಯೊಬ್ಬರ ಎಂಟ್ರಿಯಾಗಿತ್ತು. ಹೋಟೆಲ್ ಸಿಬ್ಬಂದಿಗಳು ನೋಡುತ್ತಿದ್ದಂತೆ ಬಾಗಿಲಿನಿಂದ ಒಳಬಂದ ಅತಿಥಿ ಒಳ ಕೋಣೆಗೆ ನುಗ್ಗಿ ಅಲ್ಲೇ ಅವಿತುಕೊಂಡಿತು. ಕೂಡಲೇ ಹೋಟೆಲ್ ಮಾಲೀಕರು ಅರಣ್ಯ ಇಲಾಖೆಗೆ ಫೋನ್ ಹಾಯಿಸಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಗ್ರಾಹಕರು ಅಪರೂಪದ ಅತಿಥಿ ಬಗ್ಗೆ ವಿಚಾರಿಸುತ್ತಿದ್ದರು. ಈ ಗಲಾಟೆಯಲ್ಲಿ ಅತಿಥಿಗೆ ಗೊಂದಲವಾಯಿತು. ಕಾಡಿನಿಂದ ಬಂದವರನ್ನು ವಿಚಾರಿಸಿಕೊಳ್ಳಲೆಂದೇ ಹೋಟೆಲ್ ಸಿಬ್ಬಂದಿ ಕೋಣೆಯ ಬಾಗಿಲು ತೆರೆಯುತ್ತಿದ್ದಂತೆ ಅತಿಥಿ ಓಡಲು ಪ್ರಯತ್ನಿಸಿತು. ಕೆಲವರು ಅತಿಥಿಯನ್ನು ಹಿಡಿದರು. ಆದರೆ ಕೈಯಿಂದ ತಪ್ಪಿಸಿಕೊಂಡ ಅತಿಥಿ ಕುರುಚಲು ಕಾಡುಗಳತ್ತ ಓಟಕ್ಕಿತ್ತಿತು. ಅತಿಥಿ ಪರಾರಿಯಾದ ಕೆಲವೇ ಕ್ಷಣಗಳಲ್ಲಿ ಅರಣ್ಯ ಸಿಬ್ಬಂದಿ ಹಾಜರಾದರು. ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಸಮೀಪದ ಹೋಟೆಲಿಗೆ ಬಂದ ಈ ಅತಿಥಿ ಕಬ್ಬೇಕು ಅಥವಾ ಪುನುಗುಬೆಕ್ಕು. ಇಂಡಿಯನ್ ಸ್ಮಾಲ್ ಸಿವೆಟ್ ಎನ್ನಲಾಗುವ ಬೆಕ್ಕಿನ ಜಾತಿಯ ಈ ಜೀವಿ ಕಂದು ಬೂದು ಬಣ್ಣದ ಪುಟ್ಟ ಪ್ರಾಣಿ. ಬೆಕ್ಕಿನ ಜಾತಿಗೆ ಸೇರಿದ ಇದು ಸಾಮಾನ್ಯವಾಗಿ 20 ರಿಂದ 23 ಇಂಚು ಉದ್ದ ಮತ್ತು 2 ರಿಂದ 5 ಕೆಜಿವರೆಗೂ ತೂಗುತ್ತದೆ. ಏಷ್ಯನ್ ಫಾರ್ಮ್ ಸಿವೆಟ್ ಎನ್ನಲಾಗುವ ಪುನುಗುಬೆಕ್ಕು ಮಲೆನಾಡಿನಲ್ಲಿ ರಾತ್ರಿ ವೇಳೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ವೈಜ್ಞಾನಿಕವಾಗಿ ವಿವರಿಡೇ ಕುಟುಂಬಕ್ಕೆ ಸೇರಿರುವ ಇದು ಕಾಫಿ ಹಣ್ಣುಗಳನ್ನು ತಿಂದು ಅತ್ಯಂತ ದುಬಾರಿಯಾದ ಕೋಪಿ ಲುವಾಕ್ ಎಂಬ ಕಾಫಿ ಉತ್ಪಾದನೆಗೆ ಹೆಸರುವಾಸಿ. ಕಬ್ಬೇಕು ತಿನ್ನುವ ಮಾಗಿದ ಕಾಫಿ ಹಣ್ಣುಗಳು ಜೀರ್ಣವಾಗದೆ ಮಲದ ಮೂಲಕ ಹೊರಬರುತ್ತದೆ. ಈ ಕಾಫಿ ವಿಶ್ವದಲ್ಲೇ ಅತ್ಯಂತ ದುಬಾರಿ ಕಾಫಿಯಾಗಿ ಹೆಸರಾಗಿದೆ. ಸಂತೋಷ್ ರೈ, ಚಿತ್ತಾರ ನ್ಯೂಸ್, ಮಡಿಕೇರಿ.